ಪ್ರಪಂಚವನ್ನು ಮರೆತ ನಿಜ ಸುಖದೊಳಗೆ ನೆಲೆ ನಿಂತಾರೋ ಅವರಿಗೆ ಕ್ರಾಂತದರ್ಶಿಗಳು, ಕವಿಗಳು ಅಂತ ಕರೀತಾರೆ. ಅಂಥ ಕವಿಕುಲ ತಿಲಕ ನಾಡ ನುಡಿಯೊಳಗೆ, ಆಡು ಭಾಷೆಯೊಳಗೆ ಗಾಢವಾದ ಪ್ರಗಾಢವಾದ ತತ್ವವನ್ನು ಅತ್ಯಂತ ಸುಲಭವಾಗಿ ಹಾಡಿನ ಮೂಲಕ ಬೋಧ ಮಾಡಿರ್ತಕ್ಕಂತಹ ಸದ್ಗುರು ಮದಗೊಂಡೇಶ್ವರರ ಪಾವನ ಸನ್ನಿಧಾನಕ್ಕೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಅಧೀಕರಣವಾಗಿರಿಸಿಕೊಂಡ ವಿಷಯ ಜಗದನ್ನ ಬಸವಣ್ಣನವರ ಒಂದು ವಚನ, ವ್ಯಾದನೊಂದು ಮೊಲನ ಕೊಂದು ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ಬೆಲೆಗೈವರಯ್ಯ ಅಥವಾ ಬಿಲಿವರಯ್ಯ. ನೆಲನಾಳದನ ಹೆಣನೆಂದರೂ ಒಂದು ಅಡಕೆಗೆ ಕೊಂಬರಿಲ್ಲ, ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಣ್ಣವರ ಮಾತು. ಪ್ರಾಣಿಗಳು ಇದ್ದಾಗೂ ಗೌರವ, ಅದಕ್ಕೆ ಅವು ದೇಹ ಬಿಟ್ರೂ ಗೌರವ. ಆಣಿ ಇದ್ದಾಗ ಎಷ್ಟು ಕಿಮ್ಮತ್ತು ಆಕೈತಿ ಅಷ್ಟೇ ಕಿಮ್ಮತ್ತು ಸತ್ತಾಗೂ ಆಕೈತಿ. ಇದೆಲ್ಲ ನಿಮಗೆ ಗುರ್ತಿದ್ದ ಮಾತೈತಿ. ಲೋಕದ ದೃಷ್ಟಾಂತವನ್ನು ತಿಳಿಸಿ ಶರಣರು ಇಲ್ಲಿ ಯಾರಿಗ್ಯಾರೂ ಇಲ್ಲ. ನಿನ್ನಿನ ದಿವಸ ಅದನ್ನ ಹೇಳಿದ್ರು, ಆರಿಗೆ ಆರಿಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಅಂತ. ಅದೇ ವಿಚಾರವನ್ನು ಮುಂದುವರಿತಾ ಇವತ್ತು ಬೋಧ ಮಾಡ್ತಾರೋ. ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ, ಆರು ಸಂಗಡ ಬಾಹುರಿಲ್ಲ. ಹಂಗ ಒಂದು ವೇಳೆ ನಿನ್ನವರ ಇದ್ರು ಅಂದ್ರೆ ನಿನ್ನ ಜೊತೆಗೆ ಅವ್ರು ಬರ್ಬೇಕಾಗಿತ್ತು. ಯಾರಿಲ್ಲಿ ಇರಲು ಬಂದಿಲ್ಲ ಬಂದವರೊಳಗೆ, ಯಾರೂ ನಿನ್ನವರಿಲ್ಲ. ಯಾರೂ ನಿನ್ನವರಿಲ್ಲ, ನಿನ್ನದು ಏನಿಲ್ಲ. ಯಾರೂ ನಿನ್ನವರಿಲ್ಲ, ನಿನ್ನದು ಏನಿಲ್ಲ. ಹರಣ ಹೋಗದ ಮುನಿದ ನರಿತರೆ ನೀನೇ ಜಾಣ. ಹರಣ ಹೋಗದ ಮುನಿದ ನರಿತರೆ ನೀನೇ ಜಾಣ. ಯಾರಿಲ್ಲಿ ಇರಲು ಬಂದಿಲ್ಲ ಬಂದವರೊಳಗೆ, ಯಾರೋ ನಿನ್ನವರಿಲ್ಲ. ಮಹಾನುಭಾವರು ನಾವೆಲ್ಲ ನನಗ ಮೈಯಾಗ ಕೂದಲು ಎಷ್ಟದಾವ ಅಷ್ಟು ಸಂಬಂಧಿಕರದಾರ, ಬಂಧು ಬಳಗದಾರು ಅಂತ ಭ್ರಮೆಯೊಳಗೆ ತಿರುಗ್ತಿರ್ತೀವಿ ನಾವು. ನಮ್ಮ ಭ್ರಮ ನಿರಸನ ಮಾಡ್ತಾರೆ ಮಹಾತ್ಮರು. ಹಂಗಂತ ಈ ದೇಹ ಒಂದು ದಿವಸ ಬಿದ್ದು ಹೋಗುವುದು, ಕೆಟ್ಟು ಹೋಗುವುದು, ಸ್ವಭಾವತ ನಾಶವುಳ್ಳದ್ದು, ಇದನ್ನು ಕೆಡಿಸುವ ಅಂತ ಹೇಳಕತ್ತಿಲ್ಲ. ದೇಹದ ಕಡೆಗೆ ಲಕ್ಷ್ಯ ಕೊಟ್ಟ ದೇಹವನ್ನು ಯಾರು ಶೃಂಗಾರ ಬಹಳ ಮಾಡ್ತಾರೋ ಅಂದ್ರೆ ಭೋಗಿಗಳ ಶೃಂಗಾರ ಮಾಡ್ತಾರ. ವಿಷಯವನ್ನು ಭೋಗಿಸಬೇಕು ಎನ್ನುವ ಲಾಲಸೆ ಉಳ್ಳಂಥ ಭೋಗಿಗಳು ದೇಹವನ್ನು ಶೃಂಗಾರ ಮಾಡ್ತಾರ. ಯಾರು ಆಂತರಿಕವಾದ ಸುಖವನ್ನು ಅನುಭವಿಸಬೇಕನ್ನುವ ಯೋಗಿಗಳದಾರೋ ಅವರು ಮನಸ್ಸು ಶೃಂಗಾರ ಮಾಡ್ತಾರ. ಅವರು ಭೋಗಿಗಳು ದೇಹ ಶೃಂಗಾರ ಮಾಡಿದ್ರೆ ಯೋಗಿಗಳು ಮನಸ್ಸು ಶೃಂಗಾರ ಮಾಡ್ತಾರ ಸದ್ಗುಣಗಳಿಂದ. ಯಾರ ತ್ಯಾಗಿಗಳದಾರೋ ಅವರು ಆತ್ಮವನ್ನು ಶೃಂಗಾರ ಮಾಡ್ತಾರ. ತ್ಯಾಗಿಗಳು ಅಂದ್ರೆ ಮನಿ ಬಿಟ್ಟು ಹೋದವರು ಅಂತ ಅರ್ಥ ಅಲ್ಲ. ತತ್ವಜ್ಞಾನಿಗಳು, ತತ್ವದರ್ಶಿಗಳು ತ್ಯಾಗೇನೇಕೇನ ಅಮೃತತ್ವ ಮಾನುಷು ಅಂತ ಉಪನಿಷತ್ ಬೋಧ ಮಾಡಿದಂಗ ತತ್ವದರ್ಶಿಗಳು, ಆತ್ಮಜ್ಞಾನಿಗಳು ಆತ್ಮವನ್ನು ಶೃಂಗಾರ ಮಾಡ್ತಾರೆ. ಅದರ ಅರ್ಥ ವೃತ್ತಿ ಬ್ರಹ್ಮಾಕಾರ ಮಾಡಿ ಸ್ವರೂಪ ಸುಖವನ್ನು ಅನುಭವಿಸ್ತಾರೋ ಅಂತ.
ಭೋಗಿಗಳು ಶಬ್ದಾದಿ ವಿಷಯಗಳ ಸುಖವನ್ನು ಅನುಭವ ಮಾಡಿದ್ರೆ ಯೋಗಿಗಳು ಯೌಗಿಕವಾದ ಸುಖವನ್ನು ಅನುಭವ ಮಾಡ್ತಾರೋ, ತ್ಯಾಗಿಗಳು ಸ್ವರೂಪ ಸುಖವನ್ನು ಅನುಭವ ಮಾಡುತ್ತಾರೆ. ಕಲ್ಮಶದ ವಲ್ಮೀಕವಿದೊಡಲ ಜರೆಯದಿರ ಮರುಳೇ ಬ್ರಹ್ಮಪುರಿಯಂದದಲ್ಲಿ ಋಷಿಗಳೊರೆದಿಹರು. ಹಮ್ಮಿನ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ತನ್ನ ಗುರಿಗೈದಿಪ್ಪುದೆಲೆ ಮಂಕುತಿಮ್ಮ ಅಂತ ಡಿ ವಿ ಗುಂಡಪ್ಪನವರು. ಇದು ಹೊಲಿಸಿನ ಹುತ್ತ ಅಂತ ತಿಳ್ಕೊಂಡ ತಿರಸ್ಕಾರ ಮಾಡಕ್ ಹೋಗ್ಬೇಡ. ಬಸವಣ್ಣವ್ರು ಅಂದ್ರು ನೋಡ್ರಿ, ಪ್ರಸಾದ ಕಾಯವನಿದನು ಕೆಡಿಸಲಾಗದು, ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣವ್ರು ಹೇಳ್ಕೊಂಡು ಬರುವಂಗ, ನೀವು ಕೆಡ್ಲಿ ಅಂದ್ರೂ ಕೆಡುದ, ಕೆಡಬೇಡ ಅಂದ್ರೂ ಕೆಡುದರಿ. ಮತ್ತಿದ ನೀ ಕೂತು ಕೆಡ್ಸಾಕ್ ಹೋಗ್ಬೇಡ ಅಂತಾರ ಅವ್ರು. ತಪ್ಪದೆ ಕೆಡುವ ವಿನಶ್ಯತೆಯೊಂದು, ಈ ಷಡ್ಭಾವ ವಿಕಾರಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ವಿಕಾರ ಯಾವುದು ಅಂದ್ರ ತಪ್ಪದೆ ಕೆಡುವ ವಿನಶ್ಯತೆಯೊಂದು. ಪತತ್ಯವಸ್ಯಂ ಸ್ಲತಸಂಧಿ ಜರ್ಜರಂ. ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅಮಿತ ಭುವನ ಬ್ರಹ್ಮಾಂಡ ನಾಯಕನವನಾಗಿರಲಿ, ಯಾರ್ಯಾರ ದೇಹ ಧಾರಣ ಮಾಡ್ಕೊಂಡು ಬಂದಾರೋ ಎಲ್ಲರ ದೇಹನೂ ಒಂದು ದಿವಸ ಜರ್ಜರಿತಾಗಿ ಸಂದು ಸಂದುಗಳಲ್ಲಿ ಶಿಥಿಲಗೊಂಡು ಬಿದ್ದು ಹೋಗುವುದನ. ಅದಕ್ಕೆ ದೇಹ ಅಂದ್ರೆ ದಹ್ಯತೆ ಇತಿ ದೇಹ. ಯಾವುದು ನಿತ್ಯ ಸುಡ್ತೈತೋ ಅದು ದೇಹ. ಯಾವುದು ಕೊರಗತೈತೋ ಕರಗತೈತೋ ಮರಗತೈತೋ ಅದು ಶರೀರ. ಶೀರ್ಯತೆ ಇತಿ ಶರೀರ ಅಂತ ಲಕ್ಷಣ ಬರೀತಾರೋ. ಅರಗಿನ ಪುತ್ತಳಿಯ ನುರಿಯ ಕೊಂಬಂತೆ, ಅರಿಗಿನ ಗೊಂಬಿಗೆ ಜಳ ಬಡಿಸ್ರ ಕರಗತೈತಿಲ್ಲೋ ರೀ ಅದು. ನಿಧಾನವಾಗಿ ಪ್ರಭುದೇವ್ರ ಮಾತು, ಅರಗಿನ ಪುತ್ತಳಿಯ ನುರಿಯ ಕೊಂಬಂತೆ ಕ್ಷಣ ಕ್ಷಣಕ್ಕ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ. ಕ್ಷಣ ಕ್ಷಣಕ್ಕೆ ದಿನ ದಿನಕ್ಕೆ ಆಯುಷ್ಯ ಕಳೆದು ಹೊಂಟೈತಿ, ಈ ದೇಹ ಬಿದ್ದು ಹೋಗುದನ. ಇದನ್ನ ಬಹಳ ಇದ್ದಾಗ ನಂದು 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 ಅಂತ ಅಪ್ಪಗೋತೀವು, ನಮ್ಮವರು ಅಂತ ಒಪ್ಪಗೋತೀವು. ಆದ್ರೆ ಯಾರೂ ಇಲ್ಲಿ ನನ್ನವ್ರಿಲ್ಲ ಅಂತ ಹೇಳಕ್ ಹೊಂಟಾರ ಅಂತಿರ್ತಾರ ನೋಡ್ರಿ. ಬ್ಯಾಸರಾಗೈತೆ ನಿಮಗೊಂದು ಚುಟ್ಕ ಹೇಳೇನ್ರಿ. ಈ ನಮ್ಮ ಬಳಗ ಅಂತಿರ್ತೈತಿ, ಮತ್ತೊಬ್ಬರ ಮುಂದೆ ಗೆಳೆಯನ ಮುಂದೆ ಮಾತಾಡಾಗ, ನಮ್ಮಕ್ಕಿ ನನ್ನ ಮ್ಯಾಲ ಬಿದ್ದು ಸಾಯ್ತಾಳ್ರಿ ಹಿಂಗತ್ತಾರಲ್ಲ ನಿಮ್ಮ ಕಡೆ. ನಮ್ಮಕ್ರಿ ನನ್ನ ಮ್ಯಾಲ ಭಾಳ ಜೀವ ಅದಾಳ್ರಿ, ನನ್ನ ಮ್ಯಾಲ ಬಿದ್ದು ಸಾಯ್ತಾಳ್ರಿ. ನೀವು ಹೇಳ್ರಿ, ಮ್ಯಾಲ ಬಿದ್ದವ್ರು ಸಾಯ್ತಾರೋ ತೆಳಗ್ ಬಿದ್ದವ್ರು ಸಾಯ್ತಾರೋ? ಮಾತು ಚೌಕಾಶಿ ಮಾಡ್ರ ಆಕಿ ಗಜಗೌರಿ ಇದ್ಲು, ಇವು ಕೋಳಿಕಾಲ ಪೋಜಾರ್ ಇದ್ದ, ಮ್ಯಾಲ ಬಿದ್ಲು ಅಂದ್ರ ದಬಾಣ ಯಾರು ಸಾಯ್ತಾರತ್ತೀರಿ ನೀವು? ಅಣ್ಯರಲ್ಲಿ ಹುಟ್ಟಿರ್ದ ಅಂಗಣೆಯ ಕರೆ ತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದ ದೇಹದೊಳರ್ಧ ಭಾಗವೆನಿಸುವ ಸತಿಯು ಕಣ್ಣಿದ್ದು ಕಾಣಲರಿಯಳು ಕಾಲವಶದಿ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ದಾರುಣಿಯೋ ಬಲು ಧನದ ಶ್ರೀಯೋ. ಯಾವುದು ನಂದು, ಯಾರು ನನ್ನವರು ಅಂತ ಭ್ರಮಿತನಾಗ್ಯದೇವು ನೀನು. ಅವ್ರು ಯಾರು ನಿನ್ನವರಲ್ಲ. ಲಕ್ಷ ಕೊಟ್ಟು ಕೇಳ್ರಿ, ಸತ್ತಿರ್ತಾನ ನಾವು ಯಜಮಾನ್ ಮನುಷ್ಯ. ಪೂರ್ವದ ಪೂಜ್ಯರು ಹೇಳ್ಯಾರ ನಮ್ಮ ಪಾಟೀಲ್ ಗುರುಗಳು, ಆದರೂ ನಾನು ಒಟ್ಟು ಹೇಳ್ತಾನೆ. ಯಜಮಾನ ಮನುಷ್ಯ ಸತ್ತಿರ್ತಾನು, ಎಬಿಸೋದ ಸಿದಿಗ್ಯಾಗಿಡು ಪ್ರಸಂಗಕ್ಕೆ ಹಿರಿಮಗ ಎಲ್ಲಿದಾನ ಕರೀರಿ ಅಂತಾರಲ್ಲೋ ನಿಮ್ಮ ಕಡೆ. ತಲೆ ಹಿಡಿಲಿ ಮಗ ಎಲ್ಲಿದಾನ ಕರೀರಿ ಅಂತಿರ್ತಾರಲ್ಲೋ ರೀ. ತಲೆನ ಯಾಕೆ ಹಿಡಿಸ್ತಾರತ್ತೀರಿ? ತಲೆ ಯಾಕೆ ಹಿಡಿದಿರ್ತಾರತ್ತೀರಿ? ತಿರುಗಿ ಮಾತು ಮನಿ ಕಡೆ ನೋಡಿ ಗಿಡಿತಿ ಗಿರೇಕೆತ್ತ ತಲೆ ಹಿಡಿತಾರ ಅವಂದ. ಯವ್ವ ನೀವು ಮುಂದೆ ಕೂತು ಅಳ್ತಿರ್ತಿರ್ಲ,
ಅವ್ರು ಯಾರ ಮನ್ಯಾಗರ ಸತ್ತಿರ್ತಾರೋ ಖರೆ ಎಲ್ಲರೂ ಕಣ್ಣೀರು ಒರೆಸ್ಕೋತಿರ್ತೀರಿ ನೀವು ಅಳ್ಳವ್ರು ನೋಡಿ. ನಿಮ್ಮದು ಭಾಳ ವಿಚಿತ್ರ ವ್ಯವಹಾರ. ಹೆಣ ಭಾಳ ಚಂದ ಮಾಡ್ಲಾಕಿ, ಚಂದ ಹತ್ಲಾಕಿ, ಅಳುದ್ರೊಳಗೆ ಚಂದ ಕೆಟ್ಟ ಆಯ್ತೇನ್ರಿ ಅವ. ನೋಡ್ಬೇಕು ಸುದ್ದಿ ಅಳ್ಳವ್ರದ್ದು. ನಾವೊಬ್ಬ ಅಜ್ಜಿನ ಕೇಳೇ ಬಿಟ್ನಿ, ಸತ್ತವರು ಅವ್ರ ಮನೆಯಾಗಿನವ್ರು. ನೀ ಅಳ್ಳಾಕತ್ತಿದ್ಲಿ ಅಜ್ಜಿ, ನಿನಗೆ ಹೆಂಗೆ ಕಣ್ಣ ನೀರು ಬರ್ತಾವ ಓದ್ ಕೇಳಿನ್ಯ. ಆಕಿ ಮುದುಕವ ಅಂದ್ಲು, ಸತ್ತದ ಕಳ್ಳಾಕತ್ತಿದ್ದಿಲ್ ತಮಾಣ. ಮತ್ತು ಹೆಣ್ಮಕ್ಳು ಎಲ್ಲರೂ ಕಣ್ಣ ನೀರು ಒರೆಸ್ಕೋತಿರ್ತಾರಲ್ಲ, ಅಳ್ಳವ್ರ ಜೋಡಿ ಕೂಡಿ ಅವರು ಕಣ್ಣ ನೀರು ಒರೆಸ್ಕೋತಿರ್ತಾರಲ್ಲ ಎಲ್ಲರೂ. ಇನ್ಯ ನಾವು ನಮ್ಮ ಮನ್ಯಾಗ ಹಿಂದಕ್ಕೆ ಸತ್ತದ ನೆನಪು ಮಾಡ್ಕೊಂಡು ಅಳ್ಳಾಕತ್ತಿರ್ತೀವಿ ತಮ್ಮ ಅಂದ್ಲಾಕಿ ಮುದುಕವು. ಅಳ್ಳವರು ಹೆಣ್ಮಕ್ಳು ಇಟ್ಟು ಚಂದ ಅಳ್ತಿರ್ತಾರೋ. ಯಜಮಾನ್ ಮನುಷ್ಯ ಸತ್ತಿರ್ಬೇಕು, ಗಂಡ ಸತ್ತಿರ್ಬೇಕು, ಬ್ಯಾಸರ ಆಗಬಾರ್ದು ಅಂತ ಹೇಳ್ತೀನಿ ನಿಮ್ಗೆ. ಏನು ಅಳ್ತಿರ್ತೀರಿವ, ಈ ಕಡೆ ಐತಿಲ್ಲ ಗುರ್ತಿಲ್ಲ. ನಮ್ಮೂರ ಕಡೆ ಸುದ್ದಿ ಹೇಳ್ತಾನ ನಾ. ಯಾವ ಗುಡ್ಡ ಸೇರಿದೆವೋ ನನ್ನ ದೇವ್ರ ಅಂತ ಅಳ್ತಿರ್ದಿಲ್ಲೋ. ಗದ್ದ ತುಟಿ ಹಿಡ್ದ ಇದ್ದಾಗ ಕ್ಯಾರೆ ಎಂದಿರಂಗಿಲ್ಲ ಕರೆ. ಹಂಗ್ಯಾಕ ಅರಿಬಿ ಹಚ್ಚಿ ಹಿಂಗ ಹಿಡಿತಿರ್ತಾರೋ ಅಂದ್ರ ಅದು ಬಾಯಿಲೆ ಅದು ಜೀವ ಬಿಟ್ಟಿತ್ತಂದ್ರ ಹೆಣ ಬಾಯಿ ಕಿಸಿತತಿ, ನಾರಾಕ್ ಹತ್ತತಿ ಬಾ ಅಂದ ತಿರ್ತಿರ್ಗಿ ಗದ್ದ ತುಟಿ ಹಿಡ್ತಿರ್ತಾರ ಅವ್ರು. ಯಾವ ಗುಡ್ಡ ಸೇರಿದವ ನನ್ನ ದೇವ್ರ ಅಂತ ಅಳ್ತಿರ್ಲಿ. ಆ ಗುಡ್ಡ ಸೇರಾಕ ಅದೇನು ಕಾಡ್ಯನ ಅಂತ ಕೇಳ್ತಾರ ಅವ್ರು ಕೀರ್ತನಕಾರ. ಇದ್ದಾಗ ಕಮ್ಮಣ್ಣು 4 ಪಡ್ಡು ಮಾಡಿ ತಿನ್ಸಿಲ್ಲ. ಯಾವ ಗುಡ್ಡ ಸೇರಿದೆವು ನನ್ನ ದೇವ್ರ. ಮತ್ತಿನ್ನು ಹೊತ್ಕೊಂಡು ತಂದ ರುದ್ರ ಭೂಮಿಯಾಗ ಸ್ಮಶಾನದಾಗ ಗೋರ್ಯಾಗ ಹಾಕೋ ಪ್ರಸಂಗಕ್ಕೆ ಅವನ ಹೆಂಡ್ತಿ ಜಗ್ಗಾಲ ಕೊಟ್ಟು ನನ್ನೂ ಮುಚ್ಚ್ರೆ ಯವ್ವ ಅಂತ ಅಳ್ತಿರ್ತಾಳ. ನಿಮ್ಮ ಕಡೆ ಅಳ್ತಾರಲ್ಲ ರೀ ಅವ್ವ. ನೀವು ಆಚೆ ಕಡೆ ಒಬ್ರು ಈಚೆ ಕಡೆ ಒಬ್ರು ರಟ್ಟಿ ಹಿಡಿದಿರ್ತೀರಿ. ನೀವು ಜಾತ್ರಿ ಎತ್ತ ಜಗ್ಗಾಲ ಕೊಟ್ಟು ಜಗ್ಗಿದಂಗ ಆ ಗೋರಿ ಕಡೆ ಜಗ್ಗತಿರ್ತಾಳ ಆಕಿ ನನ್ನೂ ಮುಚ್ಚ್ರೆ ಯವ್ವ. ಒಂದಿಟ ಕೈ ಸಟ್ಲು ಬಿಟ್ಟು ನೋಡ್ರಿ ನೀವು. ಕಣ್ಣು ಕಿಸದ್ ನೋಡ್ತಾಳ ನಿಮ್ಮನ್ನ ಆಕಿ ತಿನ್ನವ್ರಿಗತ್ಲೆ. ಅವ್ರ ಮನ್ಯಾಗ ಸತ್ತಾಗ ನೀವು ರಟ್ಟಿ ಹಿಡ್ಕೊಂಡು ನಿಂದ್ರುದು, ನಿಮ್ಮ ಮನ್ಯಾಗ ಸತ್ತಾಗ ಅವ್ರ ರಟ್ಟಿ ಹಿಡ್ಕೊಂಡು ನಿಂದ್ರುದು. ಮುಯ್ಯದ ಗಟ್ಟಿ ಜೀವಾನು ಮಾಡಿ ನೀವು ಭಾಳ ಪ್ರೀತಿ ಕಾಣ್ತಾಳ ಗಂಡನ ಮೇಲತ್ತು. ಒಬ್ಬ ಹೆಣ್ಮಗಳನ್ನ ಮುಚ್ಚಿ ನೋಡ್ರಿ ನೀವು, ಸತ್ರು ಅಳಂಗಿಲ್ಲ ಅವರು ಹೆಣ್ಮಕ್ಳು. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಬ್ಬತಿ ತಸ್ಮಿನ್ ಕಾಯೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆದಿಗುರು ಶಂಕರ ಭಗವತ್ಪಾದರಂತಾರು, ಯಾವತ್ ಪವನೋ ನಿವಸತಿ ದೇಹೆ, ಈ ದೇಹದೊಳಗೆ ಎಲ್ಲಿ ತನಕ ಉಸಿರು ಹೊರಗೆ ಹೋಗೋದು ಒಳಗೆ ಬರೋದು ಮಾಡ್ತಿರ್ತತಿ ಅಲ್ಲಿ ತನಕ ತಾವತ್ ಕುಶಲಂ ಪೃಚ್ಛತಿಗೆ. ಆರಾಮದರಿ, ಊಟ ಮಾಡ್ತೀರಿ, ಚಾ ಕುಡಿತೀರಿ, ವಿಚಾರ ಮಾಡ್ತಾರ. ಗತವತಿ ವಾಯವ್ ದೇಹಾಪಾಯ, ಗಂಡ ಸರ್ವತ್ನ್ಯಾಗ ಲೈಟ್ ಇಲ್ಲದಾಗ ಕಂಡಾಪಟ್ಟಿ ದೊಡ್ಡ ಮನ್ಯಾಗ ಗಂಡ ಹೆಂಡತಿ ಇಬ್ಬರ ಇದ್ರು, ಸರ್ವತ್ನ್ಯಾಗ ಗಂಡ ಸತ್ತು ಕೂತ ಹೆಣ್ಮಗಳು ಕುಂಡಿರ್ತಾಳನ್ರಿ ಒಬ್ಬಕಿನ. ಹೋಳಿ ಹುಣ್ಣಿಮೆ ಮಾಡ್ಕೋತ ಹಾದಿಗೆ ಬರ್ತಾಳಿಲ್ಲೋರಿ. ನಮ್ಮ ಮನ್ಯಾಗ ಸತ್ತಾರ ಬರ್ರಿ ಅಂತ ಮನಿ ಅಡ್ಡಾಡಿ ಕರಿಯಾಕ ಬರಂಗಿಲ್ಲತ್ತ ಅದನ್ನ ಮಾಡ್ಯಾರ ಹಿಂದಿನ ಹಿರಿಯರ ಪದ್ಧತಿ. ಬಾಯಿ ಮಾಡ್ರೆ ಏನಾತ ಅಂತ ಹೇಳಿ 4 ಮಂದಿ ಕೂಡ್ತತಿ. ಮಾತಾಡ್ಕೋತ ಶಿವನ ಪಾದ ಸೇರಿದ ಅಂತ ಹೇಳಾಕ ಬರ್ತೈತಿ. ದೊಡ್ಡ ಮನಿ ಸರ್ವತ್ನ್ಯಾಗ ಸತ್ತು ಕೂತ ಗಂಡ, ಅವನ ಮಕ್ಕಳು ಹೊರದೇಶದಾಗಿದ್ರು, ನೌಕರಿ ಮಾಡ್ತಿದ್ರು. ಮಿಣುಕು ಸಣ್ಣ ದೀಪ, ನೆರೆಹೊರಿ ಮಂದಿ ಬಂದು ಕುಂತಿದ್ರು. ಇನ್ನು 3 ದಿವಸ ಬಿಟ್ಟು ಬರಾವ್ರವ್ರು. 3 ದಿವಸ ನಿದ್ದಿ ಕಾಯವ್ರು ಯಾರತ್ ಹೇಳಿ ಒಬ್ಬೊಬ್ರು ಹಿಂದಿದ್ದವ್ರು ಎದ್ದು ಹೋದ್ರು. ಸಣ್ಣ ದೀಪದ ಬೆಳಕ, ಮುಂದೆ ಗಂಡನ ಹೆಣ. ಆಕೆ ಹೆಣ್ಮಗಳು ಮುಂದೆ ಕೂತ ಅಳ್ಳಾಕ್ ಹತ್ತಿದ್ಲು. ಹಿಂದಿದ್ದ ಹೆಣ್ಮಕ್ಳು ನೀವೇನಂತಿರ್ತೀರಿ?
ನಾವು ಹೆಂಗ ಸಮಾಧಾನ ಹೇಳ್ತೀವಿ ಅನ್ನೋ ವಿವೇಚನೆನ ಇರಂಗಿಲ್ಲ ನಿಮಗ. ಏನಂತಿರ್ತೀರಿ ಅಳ್ಳು ಹೆಣ್ಮಗಳಿಗೆ? ಯವ್ವ ಬಾಯ್ಲೆ ಹೇಳ ಯವ್ವ, ಬಾಯ್ಲೆ ಹೇಳ ಯವ್ವ ಅಂತಿರ್ಲೋ ಈ ಕಡೆ ನಿಮ್ಮ ಕಡೆ. ಆಕೆ ಮತ್ತೆ ಈಗ ನಾ ಎದರ್ಲೆ ಹೇಳಾಕತ್ತೇನೆ ಅಂತಂದ್ರೆ ಏನು ಹೇಳ್ತೀರಿ? ಬಾಯ್ಲೆ ಹೇಳಯವ್ವ, ಬಾಯ್ಲೆ ಹೇಳಯವ್ವ ಅಂತ ಸಮಾಧಾನ ಮಾಡ್ತಿರ್ತಿರ್ಲೇ ನೀವು. ಹಿಂಗ ಸಮಾಧಾನ ಮಾಡಾಕತ್ತಿದ್ರ ಹೆಣ್ಮಗಳಿಗೆ ಆಕೆ ಹೆಚ್ಚು ಹೆಚ್ಚು ಅಳ್ಕೋತ ಕೂತಿದ್ಲು. ಒಬ್ಬೊಬ್ರ ಎದ್ದು ಹೋಗೋಣ ಸಮಾಧಾನ ಹೇಳವ್ರು ಇಲ್ಲದಂಗ ಕಂಡ್ರು. ತಿರುಗಿ ನೋಡ್ಲು, ಮನ್ಯಾಗ ಯಾರು ಒಬ್ರು ಇದ್ದಿದ್ದಿಲ್ಲ. ಎಲ್ಲರೂ ಎದ್ದು ತಮ್ಮ ಮನಿಗೆ ಹೋಗಿಬಿಟ್ಟಿದ್ರು. ಕುಂಡಿರ್ತಾಳನ್ರಿ ಗಂಡನ ಮುಂದೆ. ಸಣ್ಣ ದೀಪ ಒಂದ ಐತಿ, ಒಂದು ಜಪಾಟಿ ಓಡಿದಾಗ ತೊಲಬಾಗಲು ಬರ್ತೈತಿ, ಅಟ್ಟು ದೊಡ್ಡ ಮನಿ ಅದು. ಭಾರ್ಯ ಬಿಬ್ಬತಿ ತಸ್ಮಿನ್ಕಾಯಿ. ಹೆಂಡತಿ ಅದೇ ದೇಹವನ್ನು ಕಂಡು ಹೆದರ್ತಾಳು. ಯಾವ ದೇಹವನ್ನ ಒಪ್ಪುಗೊಂಡು 50-60 ವರ್ಷ ಜೀವನ ಮಾಡ್ಯಾಳು, ಅದೇ ದೇಹವನ್ನು ಕಂಡು ಹೆದರ್ತಾಳೆ ಹೆಂಡತಿ. ಸುತ್ತೆಲ್ಲ ಕುಳಿತ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು. ಹಿತ್ತಲದ ಕಸಗಿಂತ ಕಡೆಯಾಯಿತಿ ದೇಹ, ಹೊತ್ತೊಯ್ದು ಅಗ್ನಿಯೊಳು ಬೆಸುಡುವರು. ಆರು ಸಂಗಡ ಬಾಹುರಿಲ್ಲ, ನಿನ್ನ ಜೊತೆಗೆ ಯಾರೂ ಬರುವರಿಲ್ಲ. ನಾರಾಯಣ ನಾಮ ನೆರೆಬಾಹೋದಲ್ಲದೆ. ನೀನು ಭಗವದ್ ನಾಮಸ್ಮರಣೆ ಮಾಡ್ತಿ, ಪರೋಪಕಾರಾದಿ ಪುಣ್ಯವನ್ನು ಮಾಡ್ತಿ. ಪುಣ್ಯಕ್ಕೆ ಹಲವಾರು ಮುಖಗಳು. ಯಜ್ಞ ದಾನ ತಪಃ ಕರ್ಮ ಪಾವನಾನಿ ಮನೀಷಿನಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ, ಕಾರ್ಯಮೇವ ತತ್ ಯಜ್ಞೋ ದಾನೋ ತಪಶ್ಚೈವ ಪಾವನಾನಿ ಮನೀಷಿನಃ ಅಂತ ಭಗವಂತ ಭಗವದ್ಗೀತೆಯೊಳಗ ಹೇಳ್ಕೊಂಡು ಬರುವಂಥವನಾಗ್ಯಾನ. ಏನೇನು ನೀ ಪುಣ್ಯವನ್ನು ಆಚರಣೆ ಮಾಡಿರ್ತಿ, ನಾಮಸ್ಮರಣೆ, ಯಜ್ಞದಾನ ಅಂದ್ರೆ ದಾಸೋಹ, ಇಂಥ ಪುಣ್ಯ ಕಾರ್ಯಗಳಿಗೆ ಕೊಡುವ ದಾನ, ಎಷ್ಟೆಷ್ಟು ನೀ ತಪಸ್ಯಸಿ, ಎಷ್ಟೆಷ್ಟು ಜಪ ಮಾಡಿರ್ತಿ, ಅದೆಲ್ಲವೂ ಪುಣ್ಯ. ಅದು ಮಾತ್ರ ನಿನ್ನ ಜೊತೆಗೆ ಬರ್ತೈತಿ ಅಂತಾರ ಕನಕದಾಸರು. ಒಂದು ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸ್ತನ್ನ, ಲಕ್ಷ್ಯ ಕೊಟ್ಟು ಕೇಳ್ರಿ. ಒಬ್ಬ ಗುರುಗಳು ಅಂತ್ಯಾಕ ಸೇವಾಕಿದ್ದ, ಸಣ್ಣ ಹುಡುಗಿದ್ದಾಗ ತಂದು ಬಿಟ್ಟಿದ್ರು. 20 ವರ್ಷ ಮಠದಾಗ ಸೇವಾ ಮಾಡ್ಕೋತ ಉಳ್ದಿದ್ದ. ವಯಸ್ಸಿಗೆ ಬರೋಣ ಅವ್ರವ್ವ ಅಪ್ಪ ಬಂದು ಕರ್ಕೊಂಡು ಹೋಗಿ ಮನ್ಯಾಗ ಇಟ್ಕೊಂಡ್ರು. ನಿಂದಿರ್ಲಿಲ್ಲ, ನಾವು ಬಿಟ್ಟು ಮತ್ತೆ ಮಠಕ್ಕೆ ಬಂದು ನಿಂದ್ರಕ್ಕ ಇದ್ದ. ಕರ್ಕೊಂಡು ಹೋಗಿ ಹಿರಿಯರೆಲ್ಲ ಕೂಡಿ ಒಂದು ಮದುವೆನ ಮಾಡ್ರು. ಈಗ ಎಷ್ಟೋ ಸಲ ಬಿಟ್ಟು ಹೋಗಿದ್ದ, ಮತ್ತೆ ಬರ್ತಿದ್ದ ನಳತ್ತು. ಗುರುಗಳು ಮಠದಾಗ ಉಳಿದ್ರು. 6 ತಿಂಗಳು ಹಾದಿ ನೋಡ್ರು, ಬರಲಿಲ್ಲವ. ಅವನ ಮನೆಗೆ ಹೋದ್ರು. ಯಾಕೆ ಬರುವಲ್ಲ ನಮ್ಮ ಶಿಷ್ಯ, ಯಾಕೆ ಬರುವಲ್ಲ? 20 ವರ್ಷ ನಮ್ಮ ಸೇವಾ ಮಾಡಿದ ಮನುಷ್ಯ 6 ತಿಂಗಳಾದ್ರೂ ಮಠದ ಕಡೆ ಬರುವಲ್ಲ ಅಂತ ಅವ್ರ ಊರಿಗೆ, ಅವ್ರ ಮನೆಗೆ ಹೋದ್ರು. ಹೋಗಿ ಗುಡ್ದ ಬರ್ರಿಯಪ್ಪ ಅಂತ ನಮಸ್ಕಾರ ಮಾಡಿ ಮನ್ಯಾಗ ಕರ್ಕೊಂಡ. ಅಲ್ಲೋ ತಮ್ಮ, 6 ತಿಂಗಳದೊಳಗೆ ನಾನು ನೆನಪಾಗಲಿಲ್ಲ ನಿನಗೆ. ನಿನ್ನ ನೆನಪಾಗಿ ಬಣ್ಣು, ನಾನು ನಿನ್ನ ನೆನಪಾಗಿ ಬಣ್ಣ. ಆಗ ಬಂದ್ರೆ ವಾರ 15 ದಿವಸ ನೆತ್ತು ತಿರುಗಿ ಬರ್ತಿದ್ದಿ. ಮತ್ತೀಗ 6 ತಿಂಗಳ ಗಂಟ್ಲೆ ತಿರುಗಿ ಬರಲಿಲ್ಲ. ನಿಮ್ಮ ನೆನಪಾಗಲ್ದಂಗೆ ಆಗೈತೆ ಹೇಳ್ರಿ ಅಪ್ಪಗಳು ಅಂದವು. ಏನಾಗೈತು? ಮದುವೆ ಆತ್ರಲ್ಲ ನಾವು ಬಾಳೆ ಖೈತಿದ್ದೆವು ಅಂದ್ರೆ ನೀವು ಬಾಳೆಗೇಡಿಗಳು ಅಂದಂಗ ಅದ. ನಾವು ಬಾಳೆ ಖೈತಿದ್ದೀವ್ರಲ್ಲ. ಮದುವೆ ಮಾಡ್ರನಪ್ಪ ನಿಂಬುದು ನಿಂದು. ಹೌದ್ರಿಪ್ಪ ಮದುವೆ ಮಾಡ್ಯಾರ್ರಿ. ಏನವ್ವ ಅಪ್ಪ ಹೆಂಡ್ತಿ ಎಷ್ಟು ಕಾಳಜಿ ಮಾಡಾಕತ್ಯಾರ್ರಿ. ಅಲ್ಲೇನು ಬುರೆ ಮಠದಾಗ ಕಾರ್ಬ್ಯಾಳಿ ಕಟಕ್ ರೊಟ್ಟಿ ಸಾಕಾಗಿ ಹೋಗಿತ್ತು ನನಗೆ. ಈಗ 6 ತಿಂಗಳಾತು ಪರಕಾಗಿಲ್ರಿ ಅಪ್ಕೊಳ್ನ ಅಂದವ್. ತಿಂದು ಹೊಸವಾಗಿ ಹೆಂಡ್ತಿ ಬಂದ
ಹೊಸ್ತಾಗಿ ಬಂದಾಗ ಅಷ್ಟೇ ರೀ ಅದ. ಇನ್ನೊಂದು ಸುಟ್ಕ ಹೇಳೇನು ನಿಮ್ಗೆ, ನನ್ನಂತವ ಒಬ್ಬ ಡಾಕ್ಟರ್ ಅಂತ ಯಾಕೆ ಹೋಗಿದ್ದು, ತನ್ನೂ 6 ಮುರಿದದ್ದು ಹಲ್ಲು ತಗೊಂಡ. ಯಾಕೋತಮ್ಮ ಇನ್ನ ಸಣ್ಣವ್ ಕಾಣ್ತಿ, 6 ಹಲ್ಲು ಮುರ್ಕೊಂಡದಿ ಹೆಂಗ ಅಂತ ಅಂದವ್ ಡಾಕ್ಟ್ರ. ನಾನು ಹೆಣ್ತಿ ಚಕ್ಲಿ ಮಾಡಿದ್ಲ್ರಿ, ತಿನ್ನಾಕ ಹೋಗಿ ಮುರ್ಕೋಣಿ ಅಂದವ್. ಅವ್ ಡಾಕ್ಟರ್ ಅಂದ, ಆಟ್ಟು ಬಿರುಸು ಮಾಡಿದ್ಲ ನಿನ್ನ ಹೆಣ್ತಿ ಚಕ್ಲಿ ಅಂದವ್. ಹೌದ್ರಿ, ಅಲ್ಲೋ ತಮ್ಮ 1-2 ಮುರಿಯಾನ ಬಿಡ್ಬೇಕಲ್ಲ, ನೀ ಅರ್ಧ ಡಜನ್ 6 ಹಲ್ಲು ಮುರಿತನ ತಿನ್ನೋದ ನೀ ಚಕ್ಲಿ ಅಂದವ್ ಡಾಕ್ಟರ್. ಸಾಹೇಬ್ರ ಚಕ್ಲಿ ತಿಂದಾಗ ಬರೀ 1-2 ಅಷ್ಟ ಮುರಿದಿದ್ದು ರೀ. ಆಕಿಗೆ ಬುದ್ಧಿ ಹೇಳಕ್ ಹೋದ್ನ್ಯ, ಹಿಂಗ ಮಾಡಬಾರ್ದ್ನಿ ಅತ್ತ, ಇಟ್ಟು ಬಿರ್ಸು ಮಾಡಬಾರ್ದ್ನಿ ಚಕ್ಲಿ ಅತ್ ಹೇಳಕ್ ಹೋದ್ನಿ. ಆಕಿ ಬಾಯಿಗೆ ಬಡದು ಆಕಿ 4 ಮುರಿದಾಡ್ರಿ ಅಂದವ್. ವಾಸ್ತವಿಕವಾಗಿ ಹೊಸವಾಗಿ ಬಂದಾಗ ದದಿ ಕ್ಷೀರಗಳ ಪ್ರವಾಹ ಹರಿತಿರ್ತೈತಿ ತಟ್ಟೆ ಒಳಗ, ಬರುತ್ತ ಕಡಿಮೆ ಆಕ್ಕೈತಿ. ಮೋಹ ವ್ಯಾಮೋಹ ಆರಂಭದೊಳಗೆ ಅಷ್ಟು ಮಾಡ್ತಿರ್ತೈತಿ. ಹಿಂಗಣಪ ಬಾ ಚಲೋ ಆತಪ್ಪ, ಚಲೋ ಆಗಲಿ ನಿನ್ನ ಜೀವನ, ಚಲೋ ನಡೀಲಿ ಅಂತ ಶಿಷ್ಯಾಗ ಮಠತನ ಬಿಟ್ಟು ಬರೋಕೆ ಬಾರಪ್ಪ ನಾನು ಅಂತ ಕರ್ಕೊಂಡು ಬಂದು ತಮ್ಮ ಹಂತ್ಯಕ್ಕಿದ್ದಾಗ ಪ್ರಾಣವನ್ನು ಕುಂಭಕ ಮಾಡುವ ಪದ್ಧತಿಯನ್ನು ಹೇಳಿಕೊಟ್ಟಿದ್ರು ಅವಾಗ. ನಾಳೆ ಮುಂಜಾನೆ ಸ್ನಾನ ಮಾಡಿ ಉಸಿರಾಟ ನಿಲ್ಲಿಸಿ ಪ್ರಾಣವನ್ನು ಕುಂಭಕ ಮಾಡಪ್ಪ ನೀನು ಅಂತ, ಶ್ವಾಸೋಶ್ವಾಸ ನಿಲ್ಲಿಸು ಅಂತ ಗುರ್ತಕೈತಿ ನಿನ್ನ ಮನ್ಯಾಗ ನಿನ್ನ ಹೆಂಡತಿ, ನಿಮ್ಮವ್ವ ನಿಮ್ಮ ಅಪ್ಪ ಎಷ್ಟು ಪ್ರೀತಿ ಅದಾರ ಅನ್ನೋದು ಗುರ್ತಕೈತಿ ನಿನಗ ಅಂತ ಆತ್ರಿಯಪ್ಪ ಅಂದು ನಮಸ್ಕಾರ ಮಾಡಿ ಬಿಟ್ಟವನ ಓಡಿ ಮನೆಗೆ ಬಂದ. ಮರುದಿವ್ಸ ಮುಂಜಾನೆ ಹೊಸವಾಗಿ ಬಂದ ಹೆಂಡತಿ, ಇವತ್ತು ನಿಮಗೆ ಶಿರಾ ಪುರಿಯ ಮಾಡಿ ತಿನ್ನಿಸ್ತನ್ರಿ ಅಂತ ಶಿರಾ ಪುರಿಯ ತಯಾರು ಮಾಡಾಕತ್ತಿದ್ಲು. ತಯಾರಾಕವಿನ ಸ್ನಾನ ಮಾಡಿ ಬಂದು ಪೂಜೆ ಮಾಡ್ಕೋರಿ. ಸ್ನಾನ ಮಾಡಿ ಪೂಜಾದ ಕೋಣಿ ಒಳಗೆ ಹೋದ. ಪೂಜಾ ಮಾಡ್ಕೊಳಕ್ ಹತ್ತಿರ್ಬೇಕಂತ ಶಿರಾ ಪುರಿಯ ತಯಾರು ಮಾಡ್ಲಿ ಹೆಣ್ಮಗಳು. ತಯಾರಾಗ್ಯಾವ, ಬರ್ರಿ ತರ್ಲೇನ್ರಿ, ಇಲ್ಲೇ ಬರ್ತಿರೋ ಅಂದ್ಲು ಹೆಣ್ತಿ. ಒಳಗಿನಿಂದ ಶಬ್ದ ಕೇಳಲಿಲ್ಲ. ಅವ ಪ್ರಾಣವನ್ನು ಕುಂಭಕ್ ಮಾಡಿಕೊಂಡು ಕಣ್ಣು ಬೆಳಗ್ ಮಾಡಿಕೊಂಡು ಬಿದ್ದು ಬಿಟ್ಟಿದ್ದ. ಒಳಗೆ ಬಂದ್ಲು, ಎಷ್ಟು ಒದರ್ರು ಎಷ್ಟು ಕರೆದ್ರು ಬರೋವಾರ ಕೊಡುವಾರ ಇವರು ಪೂಜಾ ಮುಗದತ್ತಿಲ್ಲ ಅಂತ ನೋಡ್ಬೇಕತ್ತು. ಒಳಗೆ ಬಂದ್ಲು ಹೆಣ್ಮಗಳು, ಕಣ್ಣು ಬೆಳಗ್ ಮಾಡಿ ಬಿದ್ದು ಬಿಟ್ಟಿದ್ದ. ಮೂಗಿ ಕೈ ಹಿಡಿದು ನೋಡ್ಲು, ಶ್ವಾಸ ನಿಂತಿತ್ತು. ಇನ್ನು ಘಾತಕತೆ ಅಂದ್ಲಕ್ಕಿ. ಇನ್ಕತನ ಎಲ್ಲ ತಯಾರು ಮಾಡೀನಿ, ಇನ್ನು ನೀವು ಸತ್ತಾನತ್ ಈಗ ಉಲಿಬೀಸಿನಿ ಅಂದ್ರ ಮಾಡಿದ್ದೆಲ್ಲ ವ್ಯರ್ಥ ಆಕೈತಿ. ಒಂದು ಮಾತು ನಮ್ಮ ಮನೆಯವ್ರು ಬರ್ಬೇಕು, ಅವ್ರ ಸಂಬಂಧಿಕರು ಬರ್ಬೇಕು, ಎಲ್ಲರೂ ಬಂದು ಇವನು ಮಣ್ಣು ಆಗ್ಬೇಕಾದ್ರೆ ಎಷ್ಟು ತಡ ಆಕತಿ ಅನ್ನೋ ಒಂದಕ್ಕಿನ ಬಡ ಒಂದು ತಾಟ್ನ್ಯಾಗ ಶಿರಾ ಪುರಿ ತಾಟ್ನ್ಯಾಗ ನೀಡ್ಕೊಂಡ ಗಬಾ 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 ಹಣಿಕೆ ಆಗ್ತಿದ್ಲ. ಹಂಗ ಮತ್ತು ಜೀವ ಅದು ತಿರುಗೈತಿ ಅನ್ನ ನೋಡ್ಬೇಕ್ರಲ್ಲ, ಹಂಗ ತಿನ್ಕೋತಾನ ದೇವ್ರ ಕೊಲ್ಯದಾಗ ಹಣಿಕೆ ಆಗ್ತಿದ್ಲು. ಹೊಡಿ ತುಂಬ ತಿಂದ್ಲು. ತಿಂದು ಆ ಪಡಸಾಲಿಗೆ ಬಂದು ಹುಳಿ ಹುಣಿವು ಮಾಡ್ಲು. ಇಟ್ಟಂದ್ರೆ ಗುರ್ತಾಕೈತಿ ನಿಮಗೆ. ಹೊಟ್ಟೆ ತುಂಬಾನ ನರಿ ಕೂಗು ಹೊಡೆದಂಗ ಪಡಸಾಲಿಗೆ ಬಂದು ಹೋಳಿ ಹುಣಿವು ಮಾಡ್ಲು. ಏನಾತೇವ ನಿಮ್ಮ ಮಗ ರೀ ಪೂಜಾ ಮಾಡ್ಕೋತ್ನತ್ ಹೋಗಿ ದೇವ್ರ ಕೂಲಿಯಾಗ ಬಿದ್ದ ಶಿವಾಯಣ ಆಗ್ಯಾನು ಅಂತ ಅಂದ್ಲು. ಅವು ಮುದುಕಿ ಎಳ್ಕೋತ ಬೀಳ್ಕೋತ ಅಳ್ಕೋತ ಉಡ್ಕೋತ ಬಂದು ನೋಡಿದು, ಇವನು ಉಸಿರ ಇದ್ದಿದ್ದಿಲ್ಲ. ಬಾಯಿ ಮಾಡಿ ಹೇಳಕತ್ತಾನ. ನೆರೆಹೊರಿ ಜನ ಸೇರಿದ್ರು. ಇಷ್ಟೆಲ್ಲ ಆಗಿರ್ತೈತೆ ಅನ್ನೋದು ಗುರುಗಳಿಗೆ ಗುರ್ತ. ಗುರುಗಳು ಬಂದ್ರ ಅದ ಸಮಯಕ್ಕೆ ಬಂದ್ರೆ ಕಂಡಾಪಟ್ಟಿ ಜನ ಸೇರಿತ್ತು. ಪಡಸಲ್ಯಾಗ ತಂದು ಹಾಕಿದ್ರು ಅದನ್ನ. ಅವ್ರ ಶಿಷ್ಯರ ದೇಹವನ್ನ ಉಳ್ಳಾಡಿ ಹೇಳಾಕತ್ತಿದ್ರು. ಎಲ್ಲ ಕಡೆ ಹ್ಯಾಣ್ತಿ ಹೇಳಾಕತ್ತಿದ್ಲು, ಅವ್ವ ಅಪ್ಪ ಹೇಳಾಕತ್ತಿದ್ರು, ಬಂಧು ಬಾಂಧವ್ರು ಹೇಳಾಕತ್ತಿದ್ರು. ಗುರುಗಳು ಬಂದ ಕೂಡ್ಲೆ ಎದ್ದು ಬರ್ರಿಯಪ್ಪ ನಿಮ್ಮ ಶಿಷ್ಯ ಹಾದ ಬರ್ರಿ ಅಂತ ಅವ್ರ ಅಪ್ಪ ಕರೆದ, ಅವ್ರವು ಕರೆದ್ಲು.
ಹೆಣ್ತಿ ಉಳ್ಳಾಡಳ್ಳಕತ್ತಿದ್ಲು. ನಿನ್ನೆ ಬಂದ್ರಿಯಪ್ಪ ದರ್ಶನ ಕೊಟ್ರಿ ಏನಾತೇನೋ. ಮತ್ತು ಇಂಥ ಕೆಟ್ಟ ಹೆಸರು ಇಡು ಮಂದಿನೂ ಇರ್ತೈತಿ. ನೀವೇನು ಬಂದು ಕಾಲು ಹಾಕಿರಿ ಅಪ್ಪಗಳು ಇವೊಬ್ಬ ಶಿವಾಯನ್ಮ ಅಂದು ನೋಡು ಅನ್ನೋ ಹಂಗೆ ಮಾತಾಡ್ತಿರ್ತಾರ. ಅಳ್ಳಾಕ್ ಹತ್ತಿದ್ರು. ಅಳ್ಳಾಕ್ ಹೋಗ್ಬೇಡ್ರಿ ಅಂದ್ರ ಅವ್ರ ಗುರುಗಳು. ನೀವೇನು ಅಳ್ಳಾಕ್ ಹೋಗ್ಬೇಡ್ರಿ, ನಮ್ಮ ಶಿಷ್ಯನ ಬದುಕಿಸು ವಿದ್ಯಾ ಗುರ್ತೈತಿ. ನನಗೆ ಗುರ್ತೈತಿ. ಏನು ಯಪ್ಪ ಅದನ್ನು ಮಾಡು, ಎಷ್ಟರೇ ಖರ್ಚಾಗಲಿ ಅದು ಮಾಡು ಅಂತಂದ್ರು. ಕೂಡಿದ ಜನ ಅವನು ಹೇಳ್ತಿ ಅವ್ವ ಅಪ್ಪ ಏನಿಲ್ಲ, ತಮ್ಮ ಹತ್ಯಾಕ ಒಂದು ಪ್ರಸಾದ ಪುಡಿ ಇತ್ತು, ಒಂದು ಗ್ಲಾಸ್ ಹಾಲ್ನ್ಯಾಗ ಆ ಪ್ರಸಾದ ಪುಡಿ ಹಾಕಿ ಅವನ ಹೆಂಡತಿ ಕಡೆ ಕೈ ಮಾಡ್ರು. ತಂಗಿ ಇದನ್ನು ತಗೋ ನೀ ಕುಡಿವ ಅಂದರು. ಅಪ್ಪಗಳು ನನ್ನ ಗಂಡ ಸತ್ತದಕ್ಕೆ ನಾ ಹಾಲು ಕುಡಿಯೋದಕ್ಕೆ ಏನು ಸಂಬಂಧ ಐತ್ರಿ ಅಂದ್ಲ ಹೆಣ್ಮಗಳು. ಅವ್ರ ಅಪ್ಪಗಳು ಅಂದರು, ಮುತ್ತೈದೆ ಸಾವು ತಂಗಿ, ನೀ ಇದನ್ನು ಕುಡಿದು ಸತ್ತಿ ಅಂದ್ರೆ ನಿನ್ನ ಗಂಡ ಜೀವ ಹಾಕಾಣು ಅಂದ್ರು. ಆ ಹೆಣ್ಮಗಳು ಗಾಬರಿಯಾಗಿ ಗುರುಗಳಿಗೆ ಏನಂದ್ಲು, ಅಪ್ಪಗಳು ನಂದು ಈಗ 6 ತಿಂಗಳಾತು, ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ. ಇವ ಅಲ್ಲ ಅಂದ್ರೆ ನಮ್ಮ ಅಪ್ಪ ಇನ್ನೊಬ್ಬಗೆ ಮದುವೆ ಮಾಡಿ ಕೊಡ್ತಾನ, ನಾ ಸಾಯಂಗಿಲ್ರಿ ಅಂದ್ಲಕ್ಕಿ. ಅವ್ರ ತಾಯಿ ಕಡೆ ಕೈ ಮಾಡಿದ್ರು ಗುರುಗಳು. ಆಕಿ ಎಷ್ಟಾದರೂ ಹೊರಗಿಂದ ಬಂದಕ್ಕಿ, ಹೆತ್ತು ತಾಯಿ ನೀನು ತುವಾರವ ಕುಡಿ, ಮುದುಕನ ಮೂತಿ ನೋಡಕೈತ ಅದು ಮುದುಕಿ. ನಾ ಸಾತ್ ಹೋದ್ನಿ ಅಂದ್ರೆ ನಾನು ಮುದುಕಕ್ಕೆ ಬಿಸಿ ರೊಟ್ಟಿ ಮಾಡಿ ಕೊಡವ್ರು ಯಾರು ಅಂತ ಅಂದ್ಲು. ಆ ಮುದುಕನ ಕಡೆ ಕೈ ಮಾಡ್ರು ಅಪ್ಪಗಳು. ನೀರೇ ಕುಡಿಪ, ನಿಂದ ಆಗೈತಿ ಹೋಗೈತಿ, ಇನ್ನೂ ಬಾಳವ ಬದುಕಾವ, ನಿನ್ನ ಮಗ ಬದುಕಲಿ, ನೀ ಮಗನ ಸಲುವಾಗಿ ಕುಡಿದು ಸತ್ತು ಹೋಗುವಂತ ಗುರುಗಳು ಗ್ಲಾಸ್ ಮುಂದೆ ಮಾಡ್ರು. ಅವ್ರ ಅಪ್ಪ ಅಂದ, ದನಿ ನಡಗಸ್ಕೋತ ತಲಿ ಅಳಿಗಾಡಿಸ್ಕೋತ, ನಾ ಸತ್ನಿ ಅಂದ್ರೆ ಈ ಮುದುಕಿ ಗತಿ ಏನ್ರಿ ಅಪ್ಪಗಳ ಅಂದಾವ್. ಆಕಿ ಕಡೆ ಅವನನೆವ ಆಕಿ ಹಾಕಿ ಉಳ್ಕೊಂಡ್ರು. ಅಪ್ಪಗಳು ಅಂದ್ರು, ನೀವು ಯಾರು ಸಾಯುದಿಲ್ಲ ಅಂತಿರಲೋ, ನನ್ನ ಶಿಷ್ಯ ನನ್ನ ಸೇವಾ ಭಾಳ ಮಾಡ್ಯಾನ, 20 ವರ್ಷ ಸೇವಾ ಮಾಡ್ಯಾನು, ನಾನ ಕುಡಿತನು ನಾನ ಸಾಯ್ತನು, ನನ್ನ ಶಿಷ್ಯ ಬದುಕಲಿ ಅತ್ತು ಎಷ್ಟು ಅಂದು ಕೂಡ್ಲಿ ಅವ್ರ ಅಪ್ಪ ಏನಂದು ಗೊತ್ತೈತೇನ್ರಿ, ಚಟ್ನ ಎದ್ದು ನಿತ್ತ, ಅಪ್ಪಗಳ ನೀವು ಕೊಡ್ರಿ, ನಿಮ್ಮದು 1,00,000 ರೂಪಾಯಿ ಖರ್ಚು ಮಾಡಿ ಗದ್ಗಿಗೆ ಕಟ್ತನ್ರಿ ನಾ ಅಂದಾವ್. ಸಾಧು ಸರ್ದ್ ನಿತ್ತು ಪಾಡಾಡಾಡ ಗ್ಯಾಡಿಗೊಂದು ಹೊಡೆದ್ರ ಗುರುಗಳು. ಕುಡಿದ್ರ ಅದ್ರೊಳಗೆ ಏನಿಲ್ಲ, ವನಸ್ಪತಿ ಇತ್ತು, ಹಾಲಿತ್ತು, ಕುಡಿದ್ರು. ಅವನ ಆಜ್ಞಾಚಕ್ರಕ್ಕೆ ಬೃಕುಟಿಯ ಮಧ್ಯದೊಳಗೆ ಅಂಗುಷ್ಟವನ್ನು ಸ್ಪರ್ಶಿ ಮಾಡಿದ್ರು. ಪ್ರಾಣಾಯಾಮದಿಂದ ಉತ್ಥಾನಗೊಳಿಸ್ತಕ್ಕಂಥ ಪ್ರಕ್ರಿಯೆ ಅದು ರೀತಿ ಮರಳಿ ಶ್ವಾಸ ಉಶ್ವಾಸ ಪ್ರಾರಂಭ ಆತು. ಎಲ್ಲ ತಿಳಿತಿತ್ತು ನೋಡ್ರಿ ಅವಾಗ. ಅವೇನು ಜೀವ ಹೋಗಿದ್ದಿಲ್ಲ ಅವಾಗ. ಯಾರ್ಯಾರು ಏನೇನು ಅಂದರು, ಯಾರ್ಯಾರು ಏನೇನು ಮಾಡ್ರು ಎಲ್ಲ ಗುರ್ತಿತ್ತು. ಅವನ ಉಸಿರಾಟ ಪ್ರಾರಂಭ ಮಾಡಿಸಿ ಗುರುಗಳು, ಬರ್ತನಪ್ಪ ಶಿಷ್ಯ, ನನ್ನ ಆಶ್ರಮಕ್ಕೆ ನಾವು ಹೊಕ್ಕನು ಅಂತ ಹೊಂಟ್ರು. ಏನು ಗುರುಗಳು ಹೊಂಟ್ರು, ಯಪ್ಪ ನಾನು ಬರ್ತನು ಅಂತ ಬೆನ್ನು ಹತ್ತಿದಾಗ ಮೋಹ ನಿರಸನ ಆಗಿತ್ತು, ಭ್ರಾಂತಿ ದೂರ ಆಗಿತ್ತು. ಬೆನ್ನು ಹತ್ತಿ ಹೊಂಟ. ನಮ್ಮ ಗತಿ ಏನು ಯಪ್ಪ ಅಂತ ಅವ್ವ ಅಪ್ಪ ಮುಪ್ಪಾವಸ್ತಿ ಒಳಗೆ ನಮ್ಮ ಗತಿ ಏನು? ತಂದೆ ತಾಯಿಗಳಾದರೂ ಭವ ಬಂಧ ಕಳೆಯದೆ ಹೋದರು. ತಂದೆ ಸದ್ಗುರು ಶಂಕರಾರ್ಯನೇ ಬೆನ್ ಹಿಂದೆ ನಿಲ್ಲುವ ದೇವರು ಅಂತ ಶಂಕರಾರ್ಯರು ತಮ್ಮ ಪದ್ಯದೊಳಗೆ ಹೇಳ್ಯಾರು. ಯವ್ವ ಕಟ್ಟು ಕಡಿಗೂ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಿಮ್ಮ ಮ್ಯಾಲಿರ್ತಕ್ಕಂತಹ ಕಾಳಜಿಗಾಗಿಯೇ ನಾ ನಿಮಗೆ ಕಾಳಜಿ ಮಾಡ್ತಾನೆ ಮುಪ್ಪಾವಸ್ಥೆಯೊಳಗೆ ಅನ್ನುವುದಕ್ಕಾಗಿ ನನಗೆ ಪ್ರೇಮವನ್ನು ತೋರಿಸಿದ್ರಲ್ಲ ಹೊರತಾಗಿ ನಿಮ್ಮ ಪ್ರೀತಿನೂ ಸತ್ಯ ಅಲ್ಲ ಅಂತ ಹೊಂಟ. ಆ ಹೆಂಡತಿ ಓಡಿ ಬಂದು ಕಾಲಿ ತೆಕ್ಕಿ ಹಾದ್, ನನ್ನ ಗತಿ ಏನ್ರಿ ಅಂದ್ಲಕ್ಕಿ ಹೆಂಡತಿ. ಆಗೇನಂದು ಗೊತ್ತೈತೇನ್ರಿ, ಇನ್ನೊಂದಿಟ್ಟು ಒಳಗೆ ಶಿರಾಪುರಿ ಉಳ್ದೈತೆ ನೋಡಿ ತಿನ್ನೋಗಂದ. ಗಬ 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 ತಿಂದಿದ್ಲ್ರಿ ಅವ್, ಕಣ್ಣು ಬೆಳಗ್ಗೆ ಮಾಡಿ ಬಿದ್ದಾಗ. ಇನ್ನೊಂದಿಟ್ಟು ಉಳ್ದೈತೆ ನೋಡಿ ಅದನ್ನ ಇಟ್ಟು ಬಳ್ಕೊಂಡು ತಿನ್ನೋಗ ಅಂದ ಮಟ್ಟಕ್ಕೆ ವಾದ. ಹೇಳಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ಯಾರೂ ನನ್ನವರಿಲ್ಲ, ಸದ್ಗುರು ಮಾತ್ರ ನನ್ನವ. ಈ ಭವನ ತೀರದಿಂದ ಮುಕ್ತಿಯ ತೀರವನ್ನು ತಲುಪಿಸ್ತಕ್ಕಂಥವ ಸದ್ಗುರು. ಅಂಥ ಸದ್ಗುರುವಿಗೆ ಶರಣಾಗತರಾಗಿ
ಭಗವಂತನನ್ನು ನಂಬಿ ಭಕ್ತಿಯನ್ನು ಆಚರಿಸಿ ಜನ್ಮ ಸಾರ್ಥಕಪಡಿಸಿಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ಸ್ವಲ್ಪ ಸಮಯ ಹೆಚ್ಚಾತು. ಮಾತಾಡುವ ಹೋಗೋದ್ರೊಳಗೆ ಮಹಾತ್ಮರು ಕ್ಷಮಾ ಮಾಡ್ಬೇಕಂತ ಕೇಳ್ಕೊಂಡ ನನ್ನ ಮಾತನ್ನು 2 ದಿವಸ ಸೇವಾ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡುವಂಥವರಾದರು. ಅಂಥ ಪರಮ ಪೂಜ್ಯ ಸದ್ಗುರುಗಳಾದ ನೋಡ್ರಿ, ತಾವು ಅಲ್ಲದ ಸ್ಥಿತಿಯನ್ನು ಮತ್ತೊಬ್ಬರ ಮುಂದೆ ಪ್ರದರ್ಶನ ಮಾಡತಕ್ಕಂಥ ಮಹಾನುಭಾವರು ಎಷ್ಟೋ ಮಂದಿ ಅದಾರ. ನೋಡ್ತೀವಿ ನಾವು. ತಮ್ಮಲ್ಲಿ ಯಾವುದು ಗುರ್ತಿಲ್ಲೋ, ತಮ್ಮಲ್ಲಿ ಯಾವುದು ಇಲ್ಲೋ ಅದು ಇದ್ದವ್ರಿಗತ್ಲೆ ಬಲ್ಲಿದರಂತೆ ಎಕ್ಸಿಬಿಷನ್ ಪ್ರದರ್ಶನ ಮಾಡ್ತಕ್ಕಂಥ ಜನರು ಸಾಕಷ್ಟು ನೋಡ್ತೀವಿ ನಾವು. ನನ್ನ ಜೀವನದೊಳಗೆ ಮೊಟ್ಟ ಮೊದಲು ಒಬ್ಬ ಇದ್ದಕ್ಕಿದ್ದಂಗೆ ಮಾತಾಡೋ ಸಾಧು ನೋಡಿದ್ದಂದ್ರೆ ಸದ್ಗುರು ಅಮರೇಶ್ವರ ಸ್ವಾಮಿಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಅನುಭವ. ಈ ಗೃಹಸ್ಥರು ಸನ್ಯಾಸಿಗಳು ಯಾವ ಭೇದನೂ ಇಲ್ಲ ನೋಡ್ರಿ, ಅವರಿಗೆ ಯಾವ ವ್ಯತ್ಯಾಸನೂ ಇಲ್ಲ. ಇವ್ರು ಅವ್ರವರು, ಇವ್ರು ನಮ್ಮವರು, ಯಾವ ಭೇದನೂ ಇಲ್ಲ. ಎಲ್ಲ ಭೇದವ ನಳಿದು ನಿಂದವ ಶರಣನು ಅಂತ, ಧೀರ ತಾನೇ ಶರಣನು ಅಂತ ಮಹಾನುಭಾವರು ನೋಡ್ರಿ. ಪರಗುಣ ಪರ್ವತದಂತೆ ಮಾನ್ಯ ಮಾಡ್ತಕ್ಕಂತಹ ಸದ್ಗುಣ ಯಾರಲ್ಲಿರ್ತೈತಿ ಅಂದ್ರೆ ಮಹಾತ್ಮರಲ್ಲಿರ್ತೈತಿ. ನಾವು ಓದೇದ್ವಿ ಒಟ್ಟ, ಕೇಳೇದ್ವಿ ಒಟ್ಟ, ಹೇಳಿದ್ವಿ ಒಟ್ಟ. ನಮ್ಮ ಸಾಧನೆ ಅಂಥದ್ದು ನಮ್ಮ ಪ್ರಾಪಂಚಿಕ ಜೀವನದೊಳಗೆ ಅಲ್ಲೋ ಇಲ್ಲೋ ಇಂಥ ಮಹಾತ್ಮರ ಮುಖದಿಂದ ಕೇಳಿದವರು ಆ ಮಾತುಗಳಿಗೆ ಭಾಳ ದೊಡ್ಡ ದೊಡ್ಡ ಪ್ರಶಂಸೆಯ ಮಾತುಗಳನ್ನು ಮಾತಾಡ್ರ ಅಪ್ಪುಗಳು. ಒಬ್ಬ ತಾಯಿ ತನ್ನ ಮಗ್ಗ ಆಡಿಸ್ತಿರ್ತಾಳೆ ಹಳ್ಳಾಗ, ನನ್ನ ಬಂಗಾರ ಗುಂಡ, ನನ್ನ ಬಂಗಾರ ಚಟಿಗೆ ಅಂತಿರ್ತಾರಲ್ಲ ನಿಮ್ಮ ಕಡೆ. ಬಂಗಾರ ಗುಂಡ ಇತ್ತಂದ್ರೆ ಅದು ಕೂಸ ಹೆಗ್ಗಣ ಮರಿದು ಮತ್ತು ಅವ್ರ ಅಪ್ಪ ಮಂದಿಯಲ್ಲಿ ಕೆಲ್ಸಕ್ಕೆ ಯಾಕೆ ಹೋಗ್ಕಂಡ್ರಿ ಅವ? ಖರೆ ಬಂಗಾರ ಗುಂಡ ಇರ್ತತೇನ್ರಿ ಅದು? ತಾಯಿ ಪ್ರೀತಿ ಅದು. ಹಂಗೆ ನಾವು ಏನು ಅಲ್ಲದಿದ್ದರೂ ನಮ್ಮ ಮ್ಯಾಲಿರ್ತಕ್ಕಂಥ ಮಾತೃ ವಾತ್ಸಲ್ಯದಿಂದ ಹಂಗೆ ಮಾತಾಡ್ಯಾರು. ಅವರ ಆ ಕೃಪಾಶೀರ್ವಾದ ಸದಾವಕಾಲ ನಮ್ಮ ಮೇಲಿರಲಿ ಅಂತ ಅವರ ಶ್ರೀಪಾದಗಳಿಗೆ ಮಗದೊಮ್ಮೆ ಪೊಡಮಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ.